ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಬಂದುಬಿಟ್ಟು ಇದು ಟ್ಯೂಸ್ಡೇ ವಿಡಿಯೋ. ಇವತ್ತು ನನಗೆ ಟ್ರೈನು 8 o'clock ಬುಕ್ ಆಗಿತ್ತು. ನೈಟು 3 ಗಂಟೆಗೇನೋ ಬಂದ್ವಿ ಪ್ರೋಗ್ರಾಮ್ ಮುಗಿಸ್ಕೊಂಡು. ಬಟ್ ಟ್ರೈನ್ ಬುಕ್ ಆಗಿದ್ದರಿಂದ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಲೇಬೇಕಾಗಿತ್ತು. ನಮಗೆ ಒಂದು 4-5 ಡೇಸ್ ಏನೋ ಗ್ಯಾಪ್ ಇದೆ ಪ್ರೋಗ್ರಾಮು. ಹಾಗಾಗಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಇವತ್ತು ಗಾಡಿಗೆಲ್ಲ ಸ್ವಲ್ಪ ಕೆಲಸ ಇತ್ತು, ರಿಪೇರಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಅವ್ರು ಬರ್ತಾಯಿಲ್ಲ. ಸೊ ನನ್ನ ಘಟಪ್ರಭಕ್ಕೆ ಸ್ಟಾಪ್ ಮಾಡೋಕ್ಕೆ ಬಂದಿದ್ದರು. ಇನ್ನು ಟ್ರೈನ್ ಕೂಡ ಹೊರಡ್ತು. ಅವರು ಕೂಡ ನನ್ನ ಕಳಿಸ್ಬಿಟ್ಟು ಹೋದರು. ಎಷ್ಟೊತ್ತು ಮಲ್ಕೊಳ್ಳೋಕೆ ಟ್ರೈ ಮಾಡಿದೆ, ಬಟ್ ನನಗೆ ನಿದ್ದೆನೇ ಬರಲಿಲ್ಲ. ಟ್ರೈನಲ್ಲಿ ಜರ್ನಿ ಮಾಡುವಾಗ ನನಗೆ ಯಾವಾಗಲೂ ಅಷ್ಟೇ ನಿದ್ದೆನೇ ಕಡಿಮೆನೇ. ಹಾಗೆ ಟೀ ಕುಡ್ಕೊತ ಸ್ನ್ಯಾಕ್ಸ್ ತಿನ್ಕೊಳ್ತಾ ಊರಿಗೆ ಬಂದೆ. ಇನ್ನು ಅಮ್ಮರ ಮನೆಗೆ ಹೋಗಿದ್ದೆ ನಾನು ನಿನ್ನೆ. ನಮ್ಮ ಮನೆಯವ್ರು ಬಂದರೆ ಅಷ್ಟೇ ನಮ್ಮ ಮನೇಲಿ ಇರ್ತೀನಿ. ಇಲ್ಲ ಅಂತ ಅಂದರೆ ಅವ್ರ ಊರಲ್ಲಿ ಬರುವಾಗ 1 ಡೇಗೆ ಗ್ಯಾಪ್ ಇತ್ತು ಅಂತಂದರೆ ಅಮ್ಮರ ಮನೆಗೆ ಹೋಗ್ಬಿಡ್ತೀನಿ. ಇನ್ನು ಮನೆಗೆ ಬಂದು ಲಗೇಜೆಲ್ಲ ಇಟ್ಟು ಅಮ್ಮರ ಮನೆಗೆ ಹೋಗಿದ್ದೆ. ಇನ್ನು ಇವತ್ತು ಬೆಳಗ್ಗೆ ಕೂಡ ಅವರು ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದರು. ಹಾಗಾಗಿ ಇನ್ನು ಮನೆಗೆ ಬಂದು ಬೆಳಗ್ಗೆಯಿಂದನೂ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ 1 ಮಂತ್ ಆಗಿತ್ತು ನಾವು ಮನೇನ ಕೀ ಹಾಕ್ಕೊಂಡು ಹೋಗಿದ್ದು. ಹಾಗಾಗಿ ಅಲ್ಲಲ್ಲಿ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಕೂತಿತ್ತು. ನನಗೆ ಅಂತ ಇದ್ದರು ಇವರು, ಯಾಕೆ ಮತ್ತೆ ಕ್ಲೀನ್ ಮಾಡ್ತೀಯಾ, ಇನ್ನೊಂದು 4 ಡೇಸ್ ಅಲ್ವಾ ಮತ್ತೆ ಹೋಗಬೇಕು, ಬಂದಮೇಲೆ ಒಂದೇ ಟೈಮ್ ಮಾಡ್ಕೊಳ್ತೀಯ ಅಂತ. ನನಗೆ ಅದು 1 ಡೇ ಇರಲಿ ಅಥವಾ ನಾವು ಒಂದು 4-5 ಡೇಸ್ ಇರಲಿ, ಮನೆ ಕ್ಲೀನ್ ಇದ್ದರೆ ಮಾತ್ರ ನನಗೆ ಸ್ವಲ್ಪ ನೆಮ್ಮದಿ ಅನಿಸೋದು. ಹಾಗಾಗಿ ನಾನು ಮನೇನ ಯಾವಾಗಲೂ ಬರುವಾಗ ಕ್ಲೀನ್ ಮಾಡ್ತಾನೇ ಇರ್ತೀನಿ, ಬರುವಾಗ ಹೋಗುವಾಗ. ಇನ್ನು ಮನೆಯೆಲ್ಲ ಸ್ವಲ್ಪ ಡಸ್ಟ್ ಆಗಿದ್ದರಿಂದ ಫಸ್ಟು ಡ್ರೈ ಕ್ಲಾತಿಂದ ನಾನು ಎಲ್ಲ ಫಸ್ಟು ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಆಮೇಲೆ ಎಲ್ಲ ನೀರು ಹಾಕಿ ಸೋಪ್ ಹಾಕಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಟ್ಟು ಒಂದೇ ಟೈಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಈ ಪ್ರತಿ ಸರಿ ಬಂದಾಗ ಇದು ಒಂದು ದೊಡ್ಡ ಟಾಸ್ಕ್ ನನಗೆ. ಊರಿಂದ ಹೋಗೋದು, ಬರೋದು, ಲಗೇಜ್ ಪ್ಯಾಕ್ ಮಾಡೋದು, ಮನೆ ಕ್ಲೀನ್ ಮಾಡೋದು. ಅದಕ್ಕಾಗಿ ನಮ್ಮ ಮನೆಯವರು ಹೇಳ್ತಿರ್ತಾರೆ, ಪದೇ ಪದೇ ಈ ಥರ ಮಾಡ್ಕೊತ ಕೂರಬೇಡ, ಇನ್ನೇನು ಹೋಗೋದಿದೆ ಬರೋದಿದೆ ಅಂತೇಳ್ಬಿಟ್ಟು. ನನಗೆ ಸಮಾಧಾನ ಆಗೋಲ್ಲ. ನನ್ನ ಸಮಾಧಾನಕ್ಕೋಸ್ಕರನಾದರೂ ನಾನು ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಆಯಿಲ್ ಬಟ್ಟಲ್ ಕೂಡ ಎಲ್ಲ ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ಕೆಲವೊಂದು ಪ್ರಾಡಕ್ಟ್ ಮನೆಗೆ ಬೇಕು ಅಂತೇಳ್ಬಿಟ್ಟು ಎಷ್ಟೊಂದು ತರಿಸಿದ್ದೀನಿ, ಬಟ್ ಅದೆಲ್ಲನೂ ಡ್ಯಾಮೇಜ್ ಆಗಿ ಲೀಕ್ ಆಗ್ತಾನೆ ಇರುತ್ತೆ. ಟಿಶ್ಯೂ ಪೇಪರ್ ಹಾಕಿದ್ರೂ ಅದು ಎಣ್ಣೆ ಜಿಡ್ಡಿಗೆಲ್ಲ ಹಿಡ್ಕೊಳ್ತಿರುತ್ತೆ. ಸೊ ಹಾಗಾಗಿ ಈ ಟೈಮ್ ಸ್ಟೀಲಿನ ಬುಕ್ ಮಾಡಿದ್ದೀನಿ. ನೋಡೋಣ ಅದು ಹೇಗಿದೆ ಕ್ವಾಲಿಟಿ, ಎಷ್ಟು ದಿನ ಆ ಥರ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಪಾತ್ರೆ ಸಾಮಾನೆಲ್ಲ ಕೆಳಗಡೆ ಇಳಿಸ್ಕೊಂಡಿದ್ದೆ. ಎಲ್ಲನೂ ತೊಳೆದ್ಬಿಟ್ಟು ಇಡೋಣ ಅಂತೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಇತ್ತು. ಬಟ್ ಸ್ವಲ್ಪ ಡಸ್ಟ್ ಇದ್ದಿದ್ದು ನನಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಎಲ್ಲನೂ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾತ್ರೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಸಿಕ್ಕಾಪಟ್ಟೆ ಬಟ್ಟೆ ನಿಂದು ಊರಿಗೆಲ್ಲ ಲಗೇಜ್ ತೊಗೊಂಡೋಗಿದ್ದು 1 ಮಂತ್ಗೆ ಆಗೋಷ್ಟು ಬಟ್ಟೆ ಎಲ್ಲ ತೊಗೊಂಡೋಗಿದ್ವಿ. ಅದನ್ನೆಲ್ಲ ಇವನ್ನ ಒಗೆಯಕ್ಕೆ ಹಾಕಬೇಕು. ಇನ್ನು ಊರಿಗೆ ಹೋಗುವಾಗ ನಮ್ಮದು ಏನೇನು ರೇಷನ್ ಐಟಮ್ ಇರುತ್ತೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಹೋಗ್ತೀನಿ. ಬಂದಮೇಲೆ ಎಲ್ಲ ಮತ್ತೆ ರಿಟರ್ನ್ ಎಲ್ಲ ತೆಗೆದ್ಬಿಟ್ಟು ಜೋಡಿಸ್ಕೊಳ್ತೀನಿ. ಇನ್ನು ಸೋಫಾ ಎಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಬಟ್ ನನಗೆ ಮನೆಗೆ ಕ್ಲೀನ್ ಮಾಡೋ ಬ್ಯುಸಿಲಿ ಯಾವುದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಲಿಲ್ಲ. ಮತ್ತು ಹಂಗೆ ನೋಡಿಬಿಟ್ಟು ಕ್ಲಾತ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಲರೆಲ್ಲ ಚೆಕ್ ಮಾಡಿಕೊಂಡು ಮತ್ತು ಹಂಗೆ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ನೋಡೋಣ ಅಂತ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆದ್ರೂ ಚಿಕ್ಕ ಪುಟ್ಟದೆಲ್ಲ ಅಲ್ಲಲ್ಲೇ ಕೆಲಸಗಳಿದ್ವು. ಇನ್ನು ಬಟ್ಟೆ ಕೂಡ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೆ, ಅದು ಕೂಡ ಒಗೆದಿತ್ತು. ಇನ್ನೂ ಒಗೆಯೋ ಕೂಡ ಇದ್ವು. ಮಳೆ ಬರೋ ಥರ ಆಗಿತ್ತು. ಹಾಗಾಗಿ ಯಾವುದನ್ನು ಮೇಲೆ ಹಾಕೋದು ಬೇಡ, ನಾಳೆನೇ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಇನ್ನು ನೆಕ್ಸ್ಟ್ ಡೇಯಿಂದ ನಾನು ನೈಟ್ ಮಲ್ಕೊಂಬಿಟ್ಟೆ, ಸುಸ್ತಾಗಿತ್ತು ಅಂತೇಳಿ ನೆಕ್ಸ್ಟ್ ಡೇಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಲೆಗೆ ಆಯಿಲ್ ಕೂಡ ಹಚ್ಕೊಂಡೆ. 1 ಮಂತ್ ಆಗಿತ್ತು ನಾನು ನನಗೆ ಸ್ವಲ್ಪ ಆಯಿಲೆಲ್ಲ ಹಚ್ಕೊಂಡಿದ್ದಿಲ್ಲ ಅಂತೇಳ್ಬಿಟ್ಟು ತಲೆಗೆಲ್ಲ ಇನ್ನೂ ಆಯಿಲ್ ಹಚ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ, ಪೂಜೆ ಮಾಡೋಣ ಅಂತೇಳ್ಬಿಟ್ಟು. ಇನ್ನು ಇದು ನನ್ನ ಫೇವ್ರೆಟ್ ಕೃಷ್ಣ, ಇದು ತುಂಬ ಡಸ್ಟ್ ಆಗಿತ್ತು ಅಂತೇಳಿ ಅದನ್ನು ಕೂಡ ಎಲ್ಲ ವಾಶ್ ಮಾಡಿದೆ. ಇನ್ನು ಸ್ನಾನ ಮಾಡಿಕೊಂಡು ದೇವರೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಇವತ್ತು ಸ್ವಲ್ಪ ಕೆಲಸಗಳಿದೆ, ಎಲ್ಲ ಹೊರಗಡೆ ಹೋಗಬೇಕು. ಹಾಗಾಗಿ ಪೂಜೆ ಎಲ್ಲ ಫಸ್ಟ್ ಮುಗಿಸ್ಕೊಂಡು ಫಸ್ಟು ಟೀ ಮಾಡ್ಕೊಂಡು ಕುಡಿದೆ. ನನಗೆ ಮೊದಲು ಊಟ ಇಲ್ಲದ್ರೂ ನಡೀತಾ, ಟೀ ಮಾತ್ರ ಬೇಕೇ ಬೇಕು. ಇನ್ನು ಅವರು ಚಿಕನ್ ತೊಗೊಂಡು ಬಂದು ಅಡುಗೆ ಮಾಡ್ತಾಯಿದ್ರು. ಇನ್ನು ಮೇಲೆ ಹೋಗ್ಬಿಟ್ಟು ನಾನೆಲ್ಲ ಬಟ್ಟೆಗಳು ನೋಡಿ ಎಷ್ಟೊಂದಿದೆ, ಊರಿಗೆ ತೊಗೊಂಡೋಗಿದ್ವಿ. ಇದು ಆ್ಯಕ್ಚುಲಿ 1 ಮಂತಿಗೆ ಆಗೋಷ್ಟು ಬಟ್ಟೆ ತೊಗೊಂಡೋಗಿದ್ವಿ. ಬಂದಮೇಲೆ ಇದನ್ನೆಲ್ಲ ವಾಶ್ ಮಾಡಿ ಮತ್ತೆ ಮಡ್ಚಿಡೋದು, ಇದೆಲ್ಲ ದೊಡ್ಡ ನನಗೆ ಕೆಲಸ. ಇನ್ನು ಇವತ್ತು DL ಕೂಡ ಟ್ರಯಲಿಂಗ್ ಇತ್ತು ನಮಗೆ. ಹಾಗಾಗಿ ಇವತ್ತು ಸ್ವಲ್ಪ RTO ಆಫೀಸ್ಗೆ ಕೆಲಸ ಇತ್ತು ಅಂತೇಳಿ ಹೊರಟ್ವಿ. ಬೆಳಗ್ಗೆ ಬೇಗ ನಮ್ಗೆ ಒಂದು 10 o'clock ಅಷ್ಟರಲ್ಲಿ ಇರಬೇಕು ಅಂತ ಹೇಳಿದರು.
ಸೊ ಹಾಗಾಗಿ ಟಿಫನು ಕೂಡ ಮಾಡದೆ ಹೋಗಿದ್ವಿ. ಇನ್ನು ಊರಿಗೆ ಹೋದಾಗ ನಮ್ಮ ಊರ ದೋಸೆ ನಂಗೆ ನೆನಪಾಗ್ತಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಮೊನ್ನೆನೂ ಕೂಡ ಹೇಳಿದ್ದೆ. ಹಾಗಾಗಿ ಗುರುಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗಿ ಇಬ್ಬರು ಟಿಫನ್ ಕೂಡ ಮಾಡ್ಕೊಂಡು ಬಂದ್ವಿ. ಇನ್ನು ನಮ್ಮ ಏಜೆಂಟ್ ಹತ್ರ ಏನು ನಮ್ಮ ಫೈಲ್ ಇದೆ ಅಥವಾ ಅಮೌಂಟಿನ ಏನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕಂತೇಳಿ ಆಫೀಸಿಗೆ ಬಂದ್ವಿ. ಇನ್ನು ಇಲ್ಲೆಲ್ಲ ಫೈಲೆಲ್ಲ ಇಸ್ಕೊಂಡು ಆರ್ ಟಿ ಒ ಆಫೀಸಲ್ಲಿ ನಮಗೆ ಫೋಟೋ ಮತ್ತು ಸೈನು ಸಿಗ್ನೇಚರ್ ಎಲ್ಲ ಹಾಕ್ಕೊಡ್ತಾರೆ. ಸೊ ಅಲ್ಲಿ ಹಾಕ್ಸ್ಕೊಂಬರೋಕ್ಕೆ ಹೇಳಿದ್ರು. ಹಾಗಾಗಿ ಇನ್ನು ಒಳಗಡೆ ಹೋಗಿ ಅದನ್ನೆಲ್ಲ ಹಾಕ್ಕೊಂಡು ಇನ್ನು ನನ್ನ ಟ್ರೈಲಿಂಗ್ ಆಯಿತು. ನಮ್ಮ ಮನೆಯವ್ರದ್ದು 2 ವೀಲರ್ ವಿತ್ 4 ವೀಲರ್ 2 ಇತ್ತು. ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಸ್ವಲ್ಪ ಸೆಲೂನ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಬಿಯರ್ಡ್ ಮತ್ತು ಕಟ್ಟಿಂಗ್ 2 ಮಾಡಿಸ್ಬೇಕಾಗಿತ್ತು. ಸಂಜೆ ಹೋದ್ರಾಯ್ತು ಅಂತೇಳ್ಬಿಟ್ಟು ಸ್ವಲ್ಪ ಮನೆಗೆ ಕೆಲಸಗಳೆಲ್ಲ ಹಾಗೆ ಬಿಟ್ಟು ಹೋಗಿದ್ದೆ. ಇನ್ನು ಮನೆಗೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಾಡೋದಿತ್ತು, ಅದನ್ನೆಲ್ಲ ಮಿಷಿನ್ಗೆ ಹಾಕಿದ್ದೆ. ಇನ್ನು ಅದನ್ನು ಕೂಡ ಎಲ್ಲ ಒಗೆಯೋಕೆ ಹಾಕ್ಬಿಟ್ಟು ಮನೆ ಕೆಲಸ ಏನೇನಿದೆ ಅದನ್ನೆಲ್ಲ ಬೇಗ ಮುಗಿಸ್ಕೊಂಡೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು. ಹಾಗಾಗಿ ಬಟ್ಟೆ ಎಲ್ಲ ಇನ್ನೇ ವಾಶ್ ಆಗಿತ್ತು. ಇನ್ನು ಅದನ್ನೆಲ್ಲ ಹೊರಗಡೆ ಹಾಕೋಣ ಅಂತೇಳಿದೆ. ಬಟ್ ಯಾಕೋ ಮಳೆ ಬರೋ ಥರ ಕ್ಲೈಮೇಟ್ ಇತ್ತು. ಹಾಗಾಗಿ ಸ್ವಲ್ಪ ಚಿಕ್ಕ ಪುಟ್ಟ ಬಟ್ಟೆಗಳನ್ನೆಲ್ಲ ಒಳಗಡೆನೇ ಹಾಕ್ತಾಯಿದ್ದೆ. ಫ್ಯಾನ್ ಹಾಕ್ಬಿಟ್ರೆ ಬೇಗ ಡ್ರೈ ಆಗುತ್ತೆ. ಹೇಗೋ ಮಿಷಿನಲ್ಲಿ ಡ್ರೈ ಆಗಿ ಬಂದಿರುತ್ತೆ. ಸೊ ಹಾಗಾಗಿ ಬೇಗ ಒಣಗಲಿ ಅಂತೇಳ್ಬಿಟ್ಟು ಇಲ್ಲೇ ಹಾಕ್ತಾಯಿದ್ದೆ. ಇನ್ನು ಬೆಡ್ ಕವರ್ ಎಲ್ಲ ವಾಶ್ ಮಾಡೋಕೆ ಹಾಕಿದ್ದೆ. ಅಷ್ಟರಲ್ಲಿ ಪಾರ್ಸಲ್ ಕೂಡ ಬಂತು. ನನಗೆ ಈ ಆಯಿಲ್ ಚಪಾತಿ ಮಾಡುವಾಗ ಏನಾದರೂ ಮಾಡುವಾಗ ಆಯಿಲ್ನ ಬಟ್ಲಿಗೆ ಹಾಕ್ಕೊಂಡು ಅದನ್ನು ಸ್ಪೂನಲ್ಲಿ ತೆಗಿಯೋದು ಇದೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಮಿಸಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇದೊಂದು ಆಯಿಲ್ ಡಿಸ್ಪೆನ್ಸರ್ನ ತರಿಸಿದ್ದೇನೆ. ಚೆನ್ನಾಗಿದೆ, ಕ್ಯೂಟಾಗಿ, ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅಂತೇಳಿ. ಇದು ಕೋಂಬೋ ಆಫರ್ ಇತ್ತು ಮೀಶೋದಲ್ಲಿ. ಇವಾಗ ಆಫರ್ ನಡೀತಾ ಇದೆ. ಸೊ ಅದು ತರಿಸಿದ್ದೆ. ಬೈ 1 ಗೆಟ್ 1 ಇತ್ತು ಅಂತೇಳ್ಬಿಟ್ಟು. ಇನ್ನು ಸಂಜೆ ಗ್ಲ್ಯಾಮ್ ಸ್ಟುಡಿಯೋಗೆ ಬಂದು ಚೆನ್ನಾಗಿದೆ ಇಲ್ಲೆಲ್ಲ ಸರ್ವಿಸ್ಸು. ಯಾರೆಲ್ಲ ಏನಾದರೂ ಸರ್ವಿಸ್ ಇದ್ದರೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಆಫರ್ ಕೂಡ ನಡೀತಾ ಇದೆ ಗ್ಲ್ಯಾಮ್ ಸ್ಟುಡಿಯೋದಲ್ಲಿ. ಇನ್ನು ನಾನು ಕೂಡ ಇಲ್ಲಿ ಕಟ್ಟಿಂಗ್ ಮಾಡಿಸಿದ್ದೆ ರೀಸೆಂಟಾಗಿ. ಹೇರ್ ಕಲರಿಂಗ್ ಕಟ್ಟಿಂಗ್ ಚೆನ್ನಾಗಿದೆ, ಅದಕ್ಕಾಗಿ ಅವ್ರಿಗೂ ಇಲ್ಲೇ ಕರ್ಕೊಂಡು ಬಂದೆ. ಇನ್ನು ಬಿಯರ್ಡ್ ಮತ್ತು ಕಟ್ಟಿಂಗು ಎಲ್ಲ ಆಯಿತು. ಸ್ವಲ್ಪ ಡಿ10 ಪ್ಯಾಕ್ ಹಾಕ್ಸಿದ್ವಿ ಅವ್ರಿಗೆ. ಇನ್ನು ಹೇರ್ ಕಲರಿಂಗ್ ಕೂಡ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಮಾಡಿಸಿ ಇವಾಗ ವಾಶ್ ಎಲ್ಲ ಮಾಡಿ ಇವಾಗ ಹೇರ್ನ ಡ್ರೈ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಬಾಯ್ಸ್ ಹಾಸ್ಟೆಲ್ ಕಾಲೇಜ್ ರೋಡಲ್ಲಿ ಮೋಮೋಸ್ ಪಾಯಿಂಟ್ ಇದೆ. ನನಗೆ ತುಂಬಾ ಫೇವ್ರೇಟ್ ಇದು ಜಾಗ ಬಂದುಬಿಟ್ಟು. ಸೊ ಅಲ್ಲಿಗೆ ಬಂದ್ವಿ. ಮತ್ತು ಸ್ಯಾಂಡ್ವಿಚ್ ಮತ್ತು ಮನೆಯಲ್ಲಿ ನಾವು ಇಲ್ಲದ ಕಾರಣದಿಂದ ಯಾವುದೇ ಥರ ಹಬ್ಬ ಮಾಡ್ತಾಯಿಲ್ಲ. ಹಾಗಾಗಿ ನಾನ್ ವೆಜ್ ತಿಂತಾಯಿದ್ದೀವಿ. ಇನ್ನು ನಾನು ತಿಂದು ಮನೆಗೆ ಹೊರಡ್ತೀವಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವ್ಲಾಗಾಗಿ ನನಗೆ ಸಪೋರ್ಟ್ ಮಾಡಿ. ಇನ್ನು ಮನೆಗೆ ಬರೋಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು, ಅದನ್ನು ಕೂಡ ಚೆಕ್ ಮಾಡಿಕೊಂಡೆ. ಇನ್ನು ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.